ರೂಪಾಯಿ ಇಲ್ಲ. ಹಾಲಿನ ಪ್ಯಾಕೆಟಿಗೆ ಎಷ್ಟು ರೂಪಾಯಿ ಈಗ? 24 ರೂಪಾಯಿ ಐತಿ. ಮೈಸೂರಾಗ ನಾವು ಓದಕತ್ತೇನಲ್ಲ, ಅಲ್ಲಿ ತರತ್ನಾಗ ನೋಡೀನಿ ನಾನು. 1ನೇ ವರ್ಷಕ್ಕೆ 18 ರೂಪಾಯಿ ಇತ್ತೇವ ಹಾಲಿನ ಪ್ಯಾಕೆಟ್. ಮೊನ್ನೆ ಹಾಲಿನ ಪ್ಯಾಕೆಟ್ ತರಕ್ಕೆ ಹೋದಾಗ 24 ರೂಪಾಯಿ ಮೈಸೂರೊಳಗೆ. ಮತ್ತು 2008ರಾಗ ನಾ ಕಡ್ಡಿಪಟ್ಟಣ ತರ್ಸಕ್ಕೆ ಹೇಳಿದ್ದೆ ಹುಡುಗಗೆ, 1 ರೂಪಾಯಿ ಕೊಟ್ಟಿದ್ದವ. ಮತ್ತು ಮೊನ್ನೆ ಕಡ್ಡಿಪಟ್ಟಣ ತರಕ್ಕೆ ಹೋಗ, ನಿಮ್ಮ ಬಳಗ ಇವತ್ತು ಕಡ್ಡಿಪಟ್ಟಣ ತಂದೈತಿ, 1 ರೂಪಾಯಿ ಕೊಟ್ಟೈತಿ. ಇದು ಮತ್ತು ಕಡ್ಡಿಪಟ್ಟಣಕ್ಕೂ ಹಾಲಿನ ಪ್ಯಾಕೆಟಿಗೂ ಜಗಲ್ ಚಾಳು ಆಯ್ತು. ಹಾಲಿನ ಪ್ಯಾಕೆಟ್ ಅಂತೂ ಅಲ್ಲೋ, ನಾ ಮೊನ್ನೆ 18 ರೂಪಾಯಿ ಇದ್ದೆ, ಇವತ್ತು 24 ರೂಪಾಯಿ ಆಗೀನಿ. ನನ್ನ ಬೆಲೆ ಜಾಸ್ತಿ ಆಗೈತಿ. ನೀ 2008ರಾಗೂ 1 ರೂಪಾಯಿ ಇದಿ, 2025ರಾಗೂ 1 ರೂಪಾಯಿ ಇದಿ, ಮತ್ತು ಮುಂದೆ 2050ರಾಗೂ ನೀ ಇರಾವನು, ನೀವು 1 ರೂಪಾಯಿನೇ ಇರಾವ. ಯಾಕೆ ಹಿಂಗೆ ಅಂತದು ಹಾಲಿನ ಪ್ಯಾಕೆಟ್ ಕಡ್ಡಿಪಟ್ಟಣ ಅಂತೂ ಏನು ಮಾಡ್ತೀವೋ ದೋಸ್ತ, ನನ್ನ ಕೆಲಸನ ಅಂಥದ್ದೈತಿ. ಏನಾರ ಮಾಡಲಿ ನಾನು, ನನಗೆ ದೇವ್ರ ಅಂಥ ಕೆಲಸನ ಅಂಥದ್ದು ಕೊಟ್ಟಾನ. ನಿನ್ನ ಕೆಲಸ ಏನು? ಹಸದವರು ಹೊಟ್ಟೆ ತುಂಬಿಸೋದು. ಯಾರು ಹಸ್ಕೊಂತ ಕುಂತಾರ ಅವರು ಹೊಟ್ಟೆ ತುಂಬಿಸ್ತಿ ಅಣ್ಣ ನೀ, ಅದಕ್ಕೆ ನಿನ್ನ ಬೆಲೆ ಜಾಸ್ತಿ ಆಗ್ಯದ. ನನ್ನ ಕೆಲಸ ಏನು? ಚಲೋ ಇದ್ದವ್ರದ್ದು ಹಚ್ಚೋದು. ಅದಕ್ಕೆ ನಾ 1 ರೂಪಾಯಿ ಇದೀನಿ. ಒಂದು ತಿಳ್ಕೊಂಡು ಬಿಡ್ರಿ, ಸಮಾಜದಾಗ ಹಾಲಿನ ಪಾಕೆಟ್ ಹಂಗೆ ಇದ್ರೂ ಚಿಂತಿಲ್ಲ, ಇನ್ನೊಬ್ಬರು ಹೊಟ್ಟೆ ತುಂಬಿಸೋ ಕೆಲಸ ಮಾಡಕತ್ತೀರ ಅಂದ್ರೆ ನೀವು ಬೆಲೆ ಜಾಸ್ತಿ ಆಗುತ್ತೆ. ಮತ್ತು ನೀವು ಎಷ್ಟೇ ದೊಡ್ಡವ್ರು ಇದ್ರೂ ಇನ್ನೊಬ್ಬರಿಗೆ ಹಚ್ಚು ಕೆಲಸ ಮಾಡಕತ್ತೀರ ಅಂದ್ರೆ ನೀವು 1 ರೂಪಾಯಿ ಇರೋರು, ಹಾಲಿನ ಪಾಕೆಟ್ ಆಗೋರು, ಕಡ್ಡಿಪಟ್ಟಣಾಗೋರು ತಿಳ್ಕೊಂಬಿಡೋದು ಅಷ್ಟೇ ನಿಮ್ಮ ಮ್ಯಾಗ. ಸಾಧ್ಯ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ದೀಪಗಳಾಗುವ ಕೆಲಸ ನಾವು ಮಾಡಬೇಕು. ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಇನ್ನೊಬ್ಬರ ಹೊಟ್ಟೆ ತುಂಬಿಸೋ ಕೆಲಸ ನಾವು ಮಾಡಬೇಕು. ಇನ್ನೊಬ್ಬರು ಹೊಟ್ಟೆ ತುಂಬಿಸಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲಿತಾನ. ಇನ್ನೊಬ್ಬರಿಗೆ ಹೊಟ್ಟೆ ತುಂಬಿಸಿ ಪ್ರೀತಿ ಮಾತು ಹೇಳಿದ್ರೆ ಕಾಶಿ ವಿಶ್ವನಾಥ ನಮಗೆ ಒಲಿಲಿಕ್ಕೆ ಸಾಧ್ಯ ಇದೆ. ಇಂಥ ಕೆಲಸ ನಾವು ಮಾಡೋ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ. ಸುಮ್ಮನೆ ಎಲ್ಲಿಯೋ ಏನೋ ಆಗೈತಿ ಅದು ಸಾವು ಒಟ್ಟ ಕೇಳೋದೇ ಇಲ್ಲ. ಅದು ಯಾರು ಅದಾರೇನು? ಮಧುರ ಕಂಡಿ ಒಳಗೆ ಅಜ್ಜಾರ 200 ವರ್ಷ ಆಯ್ತು ನೋಡ್ರಿ, ಒಟ್ಟ ಸಾವೇ ಇಲ್ಲ ಅಂತ ಯಾರು ಅದಾರೇನು? ಅಜ್ಜರ 300 ವರ್ಷ ಆಯ್ತು ನೋಡ್ರಿ, ನಾವು ಎಲ್ಲರೂ ಹಳಿ ಪೀಳಿಗೆ ನೋಡ್ಯಾನ, ಯುದ್ಧಗಳು ನೋಡ್ಯಾನ, ಮುಂದೆ ನೋಡಕತ್ತ ನಾವು ಅದಾನಂತ ಯಾರು ಅದಾರೇನು? 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಗೆ, 50ಕ್ಕೆ ಕರಿವು, 60ಕ್ಕೆ ಮರೆವು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಪೂರಾ ಬೆನ್ನು ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಹೊಡ ಹುಟ್ಟಿದವರು ಹೆಂಡ್ರ ಮಕ್ಕಳ ನಿನ್ನ ಹೆಸರು ಮ್ಯಾಗ ಉಣ್ತಾರ. ಬಿಸಿ ಬಿಸಿ ಹೋಳ್ಗಿ, ಶಾಗಿ, ಹುಗ್ಗಿ ಅಂತಾನ ಕಡ್ಕೊಳ ಮಡಿವಾಳಪ್ಪ ಉಣ್ತಾರ ಇಲ್ಲ? ಉಣ್ತಾರ ಇಲ್ಲ? ಅವ್ರು ಯಾರು ಚಪ್ಪಾಳೆ ಹೊಡೆದಾರ ಅವ್ರಿಗೆ ಗೊತ್ತದ, ಉಣ್ತಾರ ಸ್ವಾಮಿ ಅಂತ ಗೊತ್ತದವ್ರಿಗೆ. ಉಣ್ತಾರ ಇಲ್ಲವ? ನಮ್ಮ ಹೆಸರು ಮ್ಯಾಗ ಶಿವಗಣರಾಧನೆ ಅಂತ ಮಾಡ್ತಾರೆ, ನಮ್ಮ ಹೆಸರು ಮ್ಯಾಗ ದೈದ್ ಹಾಕೊಳ್ಳೋದು ಅಂತ ಮಾಡ್ತಾರಿಲ್ಲ. ಮಾಡಿದಾಗ ಏನು ನಮ್ಮ ಹೆಸರು ಮ್ಯಾಗ ಹತ್ತಾರನು ಹೋಳಿಗ್ಯಾಗ ಇನ್ನೊಂದು ಚೂರು ಹೂರ್ಣ ಕಮ್ಮಿ ಇತ್ತಂದಾರ ಅವ್ರು. ನಮ್ಮ ಹೆಸರು ಮ್ಯಾಗ ಯಾವ ಸತ್ತಾನಂತ ಯಾರೂ ಹತ್ತಿಲ್ಲ. ಹೋಳಿಗ್ಯಾಗ ಇನ್ನೊಂದು ಚೂರು ಹೂರ್ಣ ಬೇಕಿತ್ತು ನೋಡಂದಾರ, ನೋಡಪ್ಪ ಒಂಚೂರು ತುಪ್ಪ ತಗೋ ಇಲ್ಲ ಅಂದಾರ. ಬಿಟ್ರೆ ಯಾರು 11 ದಿವ್ಸಕ್ಕೆ ಹೋದ ಅಂತ ಅತ್ತೇ ಇಲ್ಲ. ಅದು ಸತ್ಯ ಅಲ್ಲ, ಅದನ್ನು ತಿಳ್ಕೊಂಡು ಜಾಸ್ತಿ ವ್ಯಥೆ ಪಡಬಾರ್ದು. ಅದು ಸತ್ಯ ತಿಳ್ಕೊಂಡು ಇದ್ದಷ್ಟು ದಿನ ಬದುಕುದು. ವಾಸ್ತವಿಕ ಸತ್ಯ ತಿಳ್ಕೊಂಡು ಪಾರಮಾರ್ಥಿಕ ಸತ್ಯ ಅರ್ಥ ಮಾಡ್ಕೊಂಡು ಬದುಕು. ನೀವು ಯಾವರ ಸತ್ತಾಗ ನೋಡ್ರಿ, ನಿಮ್ಮ ಊರಾಗ ಹಾಸಿಗೆ ಒಗಿತೀರಿ. ಒಂದು ಊರು ಕೆರೆ ಇದ್ದಾಗ ಹಾಸಿಗೆ ಒಗಿತೀರಿ. ಅವ ಚಪ್ಪಲಿ ಬಳಸಿದ್ರೆ ಚಪ್ಪಲಿ ಒಗದು ಬರ್ತೀರಿ. ಅವ ಭಾಳ ಒಂದು 30 ವರ್ಷ ಗಾಡಿ ಬಳಸಿದ್ದಂದ್ರೆ ಬಿಡಪ್ಪ ಹೋಗ್ಲಿ ಅಂತ ಗುಜರಿಗೆ ಹಾಕ್ತೀರಿ. ಗುಜರಿಗೆ ಹಾಕಿ ಬಂದಿರಿ ಗಾಡಿ. ಅವ ಬಳಸಿದ್ದ ಹಾಸಿಗೆ ಅಂತ ಹಾಸಿಗೆ ಒಗದು ಬಂದಿರಿ. ಅವ ಚಪ್ಪಲಿ ಬಳಸಿದ್ದ ಅಂತ ಚಪ್ಪಲಿ ಒಗದು ಬಂದಿರಿ. ಮತ್ತು ಅವ 4 ಎಕರೆ ಬಳಸಿದ್ನಲ್ಲ ಅದನ್ನು ಒಗದು ಬರ್ಬೇಕಿಲ್ಲ? ಯಾವ ಅದ್ಯಾಕೆ ಹೋಗಿತ್ತು ಮುತ್ತೆ ಹುಚ್ಚಿಕೆಟ್ಟದನಂತೀರ? ಅವ 4 ವರ್ಷ ಗಂಟ್ಲಿ ಎಕರೆ ಬೆಳೆಸಿದ್ನಲ್ಲ ಅದನ್ನು ಒಗದು ಬರ್ಬೇಕಿಲ್ಲ? ಹಂಗಿರೋದಿಲ್ರಿ ಸ್ವಾಮಿಗಳ. ಅವ ಹಾಸಿಗೆ ಬೆಳೆಸ್ಯಾನ, ಮತ್ತು 400 ರೂಪಾಯಿ ಕೊಟ್ಟರೆ ಸಿಗ್ತದ, ಅದಕ್ಕೆ ಒಗದು ಬಂದೀವಿ. ಅದನ್ನು ಚಪ್ಪಲಿ ಬಳಸ್ಯಾನ, 300 ರೂಪಾಯಿ ಕೊಟ್ಟರೆ ಸಿಗ್ತದ, ಅದಕ್ಕೆ ಒದಗಿ ಬಂದೀವಿ. 4 ಎಕರೆ ಒಗದು ಬಂದ್ರೆ ಅದನ್ನು ಹೋಗಿಟ್ಟು ಬಂದೀವಿ. 4 ಎಕರೆ ನಾವ್ಯಾಕೆ ಇಡೋಣ? ಅದು ಮಣ್ಣು ಅಂತಿತ್ತು. ಏನು ಹುಚ್ಚರದಿರೋ ನೀವು, ಬರೀ ನನ್ನ ಸಂಬಂಧ ಜಗಳ ಆಡಿದ್ರಿ. ಅದು ಬಾಂಡ್ ಪೇಪರ್ ಅಂತಿತ್ತದು. ನಾನು ಮೊನ್ನೆ ಕೋವಿಡ್ ಒಳಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಒಬ್ಬ ಹಿರಿ ಮನುಷ್ಯ ಕುಂತಿದ್ದ ಹೊರಗೆ ಕಟ್ಟಿ ಮ್ಯಾಗ. ಹರಕ್ಕೆ ಬನೇನು ಹಾಕೊಂಡು ಕುಂತಾನ. ಮನಿ ನೋಡ್ತೀರ, 1 ಕೋಟಿ ರೂಪಾಯಿ ಮನಿ ಕಟ್ಟಾನ. ಅಷ್ಟು ದೊಡ್ಡ ಮನಿ ಕಟ್ಟಿದ್ರು ಹರಕ್ಕೆ ಬನೇನು ಹಾಕೊಂಡು ಹೊರಗೆ ಕುಂತಿದ್ದವ. ನಾ ಹೋಗಿ ಕೇಳಿದೆ ಅವನಿಗೆ, ಅಲ್ರಿ ದೊಡ್ಡವರೇ, ಅಷ್ಟು 1 ಕೋಟಿ ರೂಪಾಯಿ ಮನಿ ಕಟ್ಟಿ ಹೊರಗೆ ಕುಂತಿರಲ್ಲ, ಏನು ಬಂದೈತಿ ನಿಮ್ಗೆ? ಮನಿ ಒಳಗೆ ಹೋದ್ರೆ ಮನಿ ಎಲ್ಲರ ಕಾಲು ಮೂಡಿ ಹೊಲಸಾಗತ್ತಂತ ಹೊರಗೆ ಕುಂತಿನ ಅಂದವ. ನೀವು ನೋಡ್ರಿ, ಸಣ್ಣ ಮನಿ ಇತ್ತು ಅಂದ್ರೆ ಅವ 24 ತಾಸು ಹೊರಗೆ ಎಲ್ರಿಗೂ ಮಾತಾಡ್ಸ್ಕೊತಿರ್ತಾನೆ. ಸಣ್ಣ ಮನಿ ಇತ್ತು ಅಂದ್ರೆ ಅವ ಎಲ್ರಿಗೂ ಆರಾಮೇನ್ರಿಪ್ಪ ಅಂತ ಮಾತಾಡ್ಸ್ಕೊಂತ ಹೊರಗೆ ಕಟ್ಟಿ ಮ್ಯಾಗ ಕುಂತಿರ್ತಾನೆ. ದೊಡ್ಡ ಮನಿ ಇತ್ತು ಅಂದ್ರೆ ಅವ ಎಂದೂ ಹೊರಗೆ ಬರೋದೇ ಇಲ್ಲ. ಮತ್ತು ದೊಡ್ಡವ ಸಣ್ಣ ಮನಿ ಇದ್ದಾವ, ದೊಡ್ಡ ಮನಿ ಕಟ್ಟಿಸ್ದವ. ದೊಡ್ಡ ಮನೆ ಕಟ್ಟಿಸದವ ಯಾರ ಮಗ್ಲು ಸತ್ರೂ ಒಟ್ಟ ತಲೆ ಕೆಡಿಸ್ಕೊಂಡೇ ಇಲ್ಲ. ಸಣ್ಣ ಮನೆಯವ ಊರಾಗ ಏನಾದ್ರೂ ಮೊದಲು ಓಡ್ ಹೋಗಿ ನಾನು ಮಾಡ್ತೀನಿ ಅಂತ ಬಯಸಾನ್. ಮತ್ತು ದೊಡ್ಡ ಮನೆ ಇದ್ದವ ದೊಡ್ಡವಾಗೋದಿಲ್ಲ. ದೊಡ್ಡ ಮನಸ್ಸು ಯಾವಂದೇನು ಇತ್ತಲ್ಲ, ನಾ ಮಾಡ್ತೀನಿ ನನ್ನ ಊರಿಗೆ ಏನಾರ ಅಂತ ಇಟ್ಕೊಂಡಿದ್ನಲ್ಲ, ಅವ ನಿಜವಾದ ದೊಡ್ಡವ. ಅಂಥವನಿಗೆ ವಿಶ್ವ ಒಲಿದು, ಅಂಥವ್ರಿಗೆ ಕಾಶಿ ವಿಶ್ವನಾಥ ಒಲಿದು. ಅವನು ಕೇಳಿದೆ ನಾನು, ಬಾಂಡ್ ಪೇಪರ್ ತೋರಿಸ್ಬರ್ರಿ ಸುಮ್ಮನೆ ಏನು ವ್ಯವಸ್ಥೆ ಮಾಡಿರವ. ಎಷ್ಟು ಚಂದ ವ್ಯವಸ್ಥೆ ಮಾಡಿದ್ದ ಅಂದ್ರೆ ಅದಕ್ಕೊಂದು ಪಾಸ್ವರ್ಡ್ ಇಟ್ಟಿದ್ದ, ಅದ್ರ ಹೊರಗೆ ಒಂದು ಲಾಕರ್ ಇಟ್ಟಿದ್ದ,
ಅದ್ರ ಹೊರಗೆ ಒಂದು ಕಬೋರ್ಡ್ ಮಾಡಿಸಿದ್ದವ. ಅಂದ್ರೆ ಮೂರು ಲೇಸರ್ ಕಟ್ ಹೊಡೆದ್ರೂ ಬಾಂಡ್ ಪೇಪರ್ ಮುರಿಬಾರ್ದು ಅಷ್ಟು ಚಂದ ವ್ಯವಸ್ಥೆ ಮಾಡಿದ್ದ. ಅದಕ್ಕೆ ಹೊರಗೆ ಮತ್ತೊಂದು AC ಹಾಕ್ಸಿದ್ದ. ಇವ ಹೊರಗೆ ಕುಂತಾನೆ ಎಲ್ಲಿ, ಹರಕ ಬನ್ನೇನು ಹಾಕೊಂಡು ಇದು ಕುಂತದ ಹೊಚ್ಚಿಪ್ಯಾಲಿ ಬಿಸಿಲಾಗ. ಆ ಬಾಂಡ್ ಪೇಪರಿಗೆ AC ಹಚ್ಚಿ ಇವ ಇಟ್ಟಾನ ಒಳಗೆ. ನಾ ಹೋಗಿ ಹೇಳಿದೆ, ಬಾಂಡ್ ಪೇಪರ್ ಒಳಗಿಟ್ಟಿರಿ, ನೀವು ಬಿಸಿಲಾಗ ಕುಂತಿರಲ್ಲ, ಹ್ಯಾಂಗಿದು ನಿಮ್ಗೆ ಗೊತ್ತಾಗೋದಿಲ್ಲ ರೀ, ನೀವು ಸನ್ಯಾಸಿದಿರಿ, ಸುಮ್ ಕುಂದ್ರಿ ಅಂದವ ನಾನು. ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ ಕುಂದ್ರಿ, ಅದ್ರ ಬೆಲೆ ನಿಮಗೇನು ಗೊತ್ತೈತಿ? ಆಯ್ತಪ್ಪ, ಎಂದರ ಬಾಂಡ್ ಪೇಪರಿಗೆ ಕಿವಿ ಕೊಟ್ಟೇನು ಅಂತ ಕೇಳಿದೆ ನಾನು. ಅಲ್ರಿ ಬಾಂಡ್ ಪೇಪರ್ ಮಾತಾಡುತ್ತ ಕಿವಿ ಕೊಟ್ಟು ಕೇಳಿ ನೀನು. ಅವ ಹೋಗಿ ಕಿವಿ ಕಟ್ಟು ಕೇಳ್ದ, ಅದು ನಗಾಕತ್ತಿತ್ತದು ಜೋರ್ಸ್. ಎಷ್ಟು ನಗಾಕತ್ತಿತ್ತು ಅಂದ್ರೆ ಅದು ನಕ್ 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 ಹೊಟ್ಟೆ ನುಸಿತ್ತದಕ್ಕೆ ಅಷ್ಟು ನಗಾಕತ್ತಿತ್ತು. ಬಾಂಡ್ ಪೇಪರ್ ಅಂತೂ ಇವನಟ್ಟು ಹುಚ್ಚ ಯಾರೂ ಇಲ್ಲ ಅಂತದು. 30 ವರ್ಷದಿಂದ ನನ್ನ ಹೆಸರು ಮ್ಯಾಗ, ಅಂದ್ರೆ ನಾ ಕಾಗದ ಬಾಂಡ್ ಪೇಪರ್ ನನ್ನ ಹೆಸರು ಮ್ಯಾಗ 30 ವರ್ಷದಿಂದ ಅವ್ರ ಅಪ್ಪನ ಹೆಸರಿತ್ತು. ಇವತ್ತು ಅವ್ರ ಅಪ್ಪ ಎಲ್ಲದಾನ? ಮಣ್ಣಾಗ. ಇವತ್ತು ಇವನ ಹೆಸರು ಐತಿ, ಇವ ಎಲ್ಲಿ ಕುಂತಾನ? ಹೊರಗೆ ಬಿಸಿಲಾಗ. ಮತ್ತು ಇನ್ನು 30 ವರ್ಷ ಹೋದ ಮ್ಯಾಗ ಇದೇ ಬಾಂಡ್ ಪೇಪರ್ದಾಗ ಯಾರ ಹೆಸರು ಬರೋದು? ಅವ್ರ ಮಗಂದು. ಅವ್ರ ಅಪ್ಪು ಹೋಗ್ಯಾನ, ಇವನು ಹೋಗ್ಯಾನ, ಇವ್ರ ಮಗನೂ ಹೋಗವನೆ, ನಾ ಮಾತ್ರ AC ಒಳಗೆ ಆರಾಮ್ ಕುಂತೀನಿ ಅಂತದು ಬಾಂಡ್ ಪೇಪರ್. ಇವ್ರಪ್ಪು ಹೋಗ್ಯಾನ, ಇವು ಹೋಗಾವ, ಮತ್ತು ಇವ್ರ ಮಕ್ಕಳು ಇವ್ರ ಹೆಸರು ಮ್ಯಾಗ ಹೋಗವ್ರನೇ, ನಾ ಮಾತ್ರ ಆರಾಮ್ ಕುಂತೀನಿ ಅಂತ. ಗುಹೇಶ್ವರ್ ಅಂತಾರೆ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಅಯ್ಯ ನಿನಗಾಗಿ ಸತ್ತವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ನಿನಗಾಗಿ ಯಾರೂ ಸತ್ತಿಲ್ಲ. ಎಷ್ಟು ನಮ್ಗೆ ಫ್ರೀ ಕೊಟ್ಟಿಲ್ಲೇನು? ದೇವ್ರು ಗಾಳಿ ಫ್ರೀ ಕೊಟ್ಟಾನ, ಲೈಟ್ ಫ್ರೀ ಕೊಟ್ಟಾನ. ಅಲ್ಲ, ಸುಮ್ಮನೆ ಯೋಚನೆ ಮಾಡ್ರಿ, ಮೊನ್ನೆ ಕೋವಿಡ್ ಒಳಗೆ ಒಂದು ದಿನದ್ದು ಆಕ್ಸಿಜನ್ ಬಿಲ್ 3600 ರೂಪಾಯಿ. ಆಕ್ಸಿಜನ್ದ ಬಿಲ್ ಕೋವಿಡ್ ಒಳಗೆ ಮೊನ್ನೆ ಇದೇ ಬಿಜಾಪುರ BLD ಆಸ್ಪತ್ರೆ ಒಳಗೆ ಒಂದು ದಿನದ ಬಿಲ್ 3600 ರೂಪಾಯಿ. ಅಳಕತ್ತಿದ್ದವ ಜೋರ್ಸೆ ಬಿಲ್ ಕೇಳಿ. ತಿಂಗಳದ್ದು ನೋಡಪ್ಪ ನಿಂದು ಬಿಲ್ಲು 95,000 ರೂಪಾಯಿ ಆಗೈತಿ ಅಂತ. ಡಾಕ್ಟ್ರ್ 95,000 ತಿಂಗಳಿಗೆ ಬಿಲ್ ಮಾಡಿದ್ದಕ್ಕೆ ರೋಗಿ ಕೋವಿಡ್ ಒಳಗೆ, ಐ ಹ್ಯಾವ್ ರೆಡ್ ಇಟ್ ಇನ್ ಪೇಪರ್ ಒಳಗೆ ಬಂದಿತ್ತದು. ಒಂದು ತಿಂಗಳಿಗೆ 95,000 ಬಿಲ್ ಮಾಡಿದ್ದಕ್ಕೆ ರೋಗಿ ಜೋರೆ ಅಳಕತ್ತಿದ್ದ. ಡಾಕ್ಟರ್ ಅಂದರು, ಅಲ್ಲೋ ನೀನು ರೊಕ್ಕನ ಕೊಡೋದು ಬೇಡ ಮಾರ, ನೀ ಅಳುದು ನಿಲ್ಸು ಮೊದಲು ಅಂದ್ರೆ ಅವ್ರು ಡಾಕ್ಟರ್. ಅವ ಅಂದ, 95,000 ಆಗಿದ್ದಕ್ಕೆ ನನಗೆ ಬಿಲ್ ಬಂದಿಲ್ಲರಿ, ಈಗ ನನಗೆ 60 ವರ್ಷದೊಳಗೆ ಬರೋ ಒಂದು ತಿಂಗಳಿಗೆ ನೀವು 95,000 ಬಿಲ್ ಹಚ್ಚಿರಲ್ಲ, 60 ವರ್ಷ ಜೇವ್ರು ನನಗೆ ಫ್ರೀ ಆಗಿ ಗಾಳಿ ಕೊಟ್ಟಾನ, ಒಂದು ದಿನ ಬಿಲ್ ಕೇಳಿಲ್ಲಲ್ಲ ಅಂತ ನನಗೆ ಅಳು ಬಂದೈತಿ ಅಂದವ ಡಾಕ್ಟ್ರಿಗೆ. ಬಂಗಾರದ ದೀಪ ಹಚ್ಚಿದ್ರೂ ದೇವ್ರು ಮೆಚ್ಚೋದಿಲ್ಲ, ಅವನ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವ್ರು ಮೆಚ್ಚೋದಿಲ್ಲ, ಬಂಗಾರದ ಕಳಶ ಇಟ್ಟು ಗೋಪುರ ಕಟ್ಟಿದ್ರೂ ದೇವ್ರು ಮೆಚ್ಚೋದಿಲ್ಲ. ಮಗ್ಲ ಮನೆಯವರಿಗೆ ಬೆಳೆದಾಗ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ದೇವ್ರ ಮೆಚ್ತಾನ. ಹಂಗೆ ದೇವ್ರ ಮೆಚ್ತಾನ ನಮಗಷ್ಟೆ. ಇನ್ನೊಬ್ಬರು ನೋಡಿ ಹೊಟ್ಟಿ ಉರಿ ಪಡಲಿಲ್ಲ ಅಂದ್ರೆ ನಮ್ಮನ್ನು ದೇವ್ರ ಮೆಚ್ಚಾಕ ಸಾಧ್ಯತೆ. ಹಿಂಗೆ ದೇವ್ರನ್ನ ಮೆಚ್ಚಿಸೋದು. ನಾಲ್ಗೆಗೆ ಎಲುಬಿಲ್ಲ, ಮತ್ತಿದಕ್ಕೆ ಎಲುಬಿಲ್ಲ ಅಂತ ಹೆಂಗೆ ಬೇಕು ಹಂಗೆ ಮಾತಾಡಿದ್ರಿ ಅಂದ್ರೆ ಫಜಿತಿನ ಮಾಡ್ತಿತ್ತದ, ಹೌದಿಲ್ಲ? ಒಮ್ಮೇನಾಯ್ತು, ಈ ಗಲ್ಲೇನೈತಲ್ಲವ, ಇದು ಗಲ್ಲಂತೂ ನಾ ಭಾರಿ ಅಂತಿದ್ದು. ನಾ ಇರಲಿಲ್ಲ ಅಂದ್ರೆ ಯಾರು ಚಂದ ಕಾಣೋದಿಲ್ಲ, ನಾನಾ ಭಾರಿ ಅಂತಿದ್ದು ಗಲ್ಲ. ಗದ್ದ ಅಂತೂ ನಾ ಭಾರಿ ಅಂತ. ನಾ ಇಲ್ಲಂದ್ರೆ ಆ ರೂಪ ಚಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದೇ ವಾಂಟ್ ಲುಕ್ ಬ್ಯೂಟಿಫುಲ್, ನಾ ಭಾರಿ ಅಂತಿದ್ದು. ಒಳಗೆ ಹಲ್ಲೈತಲ್ಲ, ಹಲ್ಲಂತೂ ನಿಮ್ಮದೇನು ಭಾರಿ ಇಲ್ಲೇ, ನಂದು ಭಾರಿ. ನಾ ಇಲ್ಲಂದ್ರೆ ಮನುಷ್ಯ ಅಗಳ ನುಂಗಾಕಾಗೋದಿಲ್ಲ, ನಾ ಭಾರಿ. ಮತ್ತು ನಾ ಚಂದಿದ್ರೆ ಅವ ಚಂದ ಕಾಣ್ತಾನೆ ನಕ್ಕದಾಗ. ಅವು ಎಲ್ಲ ಹಿಂಗೆ ಜಗಳ ಆಡ್ಬೇಕಾದ್ರೆ ಒಳಗೆ ನಾಲ್ಗೆ ಗಪ್ಪ ಕುಂತಿತ್ತದು. ಅದು ಅಂತೂ ನೀವು ಎಷ್ಟು ಜಗಳ ಆಡ್ತೀರ ಆಡ್ರಿ, ಏನು ಮಾಡ್ತೀರಿ ಮಾಡ್ರಿ, ನೀವೆಲ್ಲ ಭಾರಿ ಅಂತ ಅನ್ನಕತ್ತೀರಲ್ಲ, ಜರ ಕರ್ತ ನಾ ಏನಾರ ಮುಂದೆ ಬಂದವಂಗ ರೀ ಅನ್ನೋದು ಬಿಟ್ಟು ಲೇ ಅಂದನೆ ಅಂದ್ರೆ ಗದ್ದು ಹೊಡಿತದ, ಗಲ್ಲು ಹೊಡಿತದ, ಹಲ್ಲು ಮುರಿತದ ಅಂತದ್ದು. ಬಂದ ಮೋಕ್ಷಯೋ ಬಸವಣ್ಣ ಅಂತಾನೆ, ಅಂದಣವ ನೇರಿದ ಸೊನಗದಂತೆ ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವ. ಸುಡು ಮನವಿದು ವಿಷಯಕ್ಕೆ ಹರಿವುದು, ಮೃಡ ನಿಮ್ಮನ್ನೆನೆಯಲುವುದು ಒಂದು ದಿನ. ಎನ್ನೊಡೆಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವನು ಪ್ರತಿದಿನ ನಿಮ್ಮನ್ನ ನೆನವೆಂತೆ ಮಾಡು ಅಂತ ಬಸವಣ್ಣ ಕೂಡಲ ಸಂಗಮರಿಗೆ ಬೇಡ್ಕೊಂತಾನೆ. ಈ ಮನಸ್ಸೇನೈತಲ್ಲ, ಇದು ಬಹಳ ದೊಡ್ಡದಿರ್ಬೇಕು. ನಿಮ್ಮೂರಾಗ ಮನಿ ಓಪನಿಂಗ್ ಅಕ್ಕವಿಲ್ಲ? ಮನಿ ಓಪನಿಂಗ್ ಅಕ್ಕವಲ್ಲವ? ನಿಮ್ಮೂರಾಗ ಮನಿ ಓಪನಿಂಗ್ ಆದಾಗ ಅವ ಕರೆದಿರ್ತಾನಿಲ್ಲ ನಿಮಗೆ ಚಂದ. ಪಾಪ ಅವ ಕಾರ್ಡ್ ಕೊಟ್ಟು ನಮ್ಮ ಮನಿ ಓಪನಿಂಗ್ ಬರ್ರಿ, ಮತ್ತು ಹಂಗೆ ಹೋಗ್ಬೇಡ್ರಿ, ಚಲೋ ಊಟ ಮಾಡಿಸಿರ್ತೀನಿ ಮಾಡಿ ಹೋಗಂತ ಹೇಳ್ತಾನಿಲ್ಲ. ಎಂದರ ಚಲೋ ಮನಸ್ಸು ಇಟ್ಕೊಂಡು ಹೋಗಿವನ್ನೋ, ಮಸ್ತ್ ಬಟ್ಟೆ ಹಾಕೊಂಡು ಹೋಗಿ, ಕರೆ ಮನಸ್ಸು ಚಲೋ ಇಟ್ಕೊಂಡು ಒಟ್ಟ ಮನಿ ಓಪನಿಂಗ್ ಹೋಗಿಲ್ಲ. ಯಾಕೆ? ಅಂಥ ಮನಿ ನಾ ಕಟ್ಟಿಲ್ಲ, ಅಂಥ ಚಂದ ಮನಿ ನನಗೆ ಕಟ್ಟಕ್ಕಾಗಿಲ್ಲ ಅಂತ ಹಚ್ಕೊಂಡ ಹೋಗಿ, ಒಳಗೆ ದೀಪ ಹಚ್ಚಿಲ್ಲ, ಕಡ್ಡಿಪಟ್ನ ಕೊರದ ಹೋಗಿ ಮನಸ್ಸಿನಾಗ. ಪಾಪ ಎಲ್ಲ ಮನಿ ಅಡ್ಡಾಡಿ ನೋಡ್ತೀವಿ, ಅದು ತೋರಿಸ್ತೈತೆ ಅಡ್ಡಾಡಿ, ಇದು ಕಿಚನ್ನ, ಇದು ಹಾಲ,
ಇದು ಅಂಗಳ, ಅಲ್ಲಿಂದ ಬಂದ್ಯಾ ಮತ್ತೆಲ್ಲ ಅಲ್ಲಿಂದ ಬಂದ್ರು ಅಲ್ಲ. ಇದೇನು ತೋರಿಸ್ತೈತಿ ಅಂದ್ರೆ ನಿಮ್ಮ ದೊಡ್ಡ ದೊಡ್ಡ ಮನೆಗಳನ್ನು ನೋಡಿ ಯಾರೂ ಬಂದಿಲ್ಲ, ನಿಮ್ಮ ದೊಡ್ಡ ದೊಡ್ಡ ಬಂಗಾರಗಳನ್ನು ಯಾರೂ ನೋಡಿ ಬಂದಿಲ್ಲ, ನಿಮ್ಮಲ್ಲಿರುವ ದೊಡ್ಡ ಮನಸ್ಸು ನೋಡೋರು ಬಂದಾರ. ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಉಡುಪಿಯಿಂದ ಬಂದಿದ್ರಂತವ್ರು ಕೃಷ್ಣಾನಂದ ಯತಿವರ್ಯರು. ಉಡುಪಿಯಿಂದ ಬಂದವ್ರ ಅಜ್ಜರಲ್ಲಿ ಎಷ್ಟೋ ಜನಕ್ಕೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮಠಕ್ಕಾಗಿ ಅಲ್ಲೇ ಮಠದ ಕೆಲಸ ಮಾಡಿದ್ರೆ ನಾವು ನಿಮಗೆ ಗದ್ದಿಗೆ ಕೊಡಕ್ಕೆ ಜಾಗ ಕೊಡೋದಿಲ್ಲ ಅನ್ನೋ ಸ್ವಾಮಿಗಳು ಭಾಳ ಜನ ಅದಾರೆ. ನಾವು ಗದ್ದಿಗೆ ಭಾಳ ಮಂದಿ ಐತಿ. ನಾವು ಒಟ್ಟ ಸ್ವಾಮಿ 30 ವರ್ಷ ಇದೇ ಮಠದಾಗ ಕೆಲಸ ಮಾಡ್ಯಾನಂದ್ರೂ ಅವ್ರು ಲಿಂಗೈಕ್ಯರಾದಾಗ ನಾವು ಕೊಡೋದಿಲ್ಲ ಜಾಗ ಅವರಿಗೆ ಐಕ್ಯ ಮಾಡಕ್ಕೆ ಅನ್ನೋ ಮಂದಿ ಭಾಳ ಐತಿ. ಆ ಮಂದಿಯಲ್ಲಿ ಉಡುಪಿಯಿಂದ ಬಂದ ಕೃಷ್ಣಾನೆತ್ತಿಗಳು ನಮ್ಮೂರವರೇ ಇದ್ದಂಗಂತ ಅವ್ರಿಗೆ ಗದ್ದಿಗೆ ಕಟ್ಟಿಸ್ಕೊಡ್ತಿರಲ್ಲ, ನೀವೆಲ್ಲಿ ಯೋಚನೆ ಮಾಡಿರಿ, ಅವರೆಲ್ಲಿ ನೀವೆಲ್ಲಿ. ಅಂತಹ ದೊಡ್ಡ ಮನಸ್ಸುಳ್ಳವ್ರು ನೀವು ಅದಿರಿ. ನಿಮಗೆ ಸದಾ ಖಾಸ್ಕತಪ್ಪನ ಆಶೀರ್ವಾದ ಇರಲಿ, ಆ ದೇವರ ಆಶೀರ್ವಾದ ಇರಲಿ ಅಂತ ತಿಳಿಸಿ ಚಟ ಮಾಡೋಕೆ ಹೋಗ್ಬೇಡ್ರಿ. ನಾ ಕೇಳ್ಕೊಳ್ಳೋದೇನು ಪೂಜ್ಯರು ಕೇಳ್ಕೊಳ್ಳೋದೇನು ಅಂತಂದ್ರೆ ದಯವಿಟ್ಟು ಚಟ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ದೊಡ್ಡ ಚಟ ಅಂದ್ರೆ ಅದು ಹೊಟ್ಟೆ ಕಿಚ್ಚವ, ಅದನ್ನು ಒಟ್ಟ ಪಡಕ್ಕೆ ಹೋಗ್ಬೇಡ್ರಿ. ಅದು ಸಿಗರೇಟ್ ಸೇದ್ಬೇಕಾದ್ರೆ ಅದು ಪುಣ್ಯ, ಅದು ನಮ್ಮನ್ನರ ಸುಡ್ತೈತೆ. ಅದು ಈ ಹೊಟ್ಟೆ ಕಿಚ್ಚೋದು ನಮ್ಮನ್ನು ಸುಡೋದಲ್ಲ, ಇಡೀ ಊರ ತೊಗೊಂತದ್ದು. ಇದು ಒಬ್ಬರನ್ನ ಸುಡೋದಲ್ಲಿ ಇಡೀ ಊರನ್ನು ತೊಗೋತೈತೆ. ಮೊನ್ನೊಬ್ಬ ಮಠಕ್ಕೆ ಬಂದಿದ್ದ ಅಜ್ಜರ ಸಾಲು ಭಾಳ ಆಗೈತಿ, ಅವ್ನಿಗೆ 22-23 ವಯಸ್ಸು ಅಷ್ಟೇ. ಸಾಲು ಭಾಳ ಆಗೈತಿ ರೀ ಅಜ್ಜಾರ ಅಂದ. ಇದ್ದಿದ್ದು ಹೇಳ್ತೀನಿ ನಿಮಗೆ. ಅಲ್ಲೋ ಏನು ಮಾಡಿ ಈಗ ನಿನಗೆ 22 ವಯಸ್ಸು ಅದಾವು, ಮಾಡಿದ್ರೆ ಏನು ನೀನು? ಅಜ್ಜರ ಸಾಲು ಭಾಳ ಆಗೈತಿ ರೀ, ಏನಾರ ಮಾಡಿ ತೀರಿಸ್ರಿ ಅಂದವ ನನಗೆ. ನಾವ ಜೋಳಿಗೆ ಮಂದಿ ಹರಕು ಬಿದ್ದು ತೂತು ಬಿದ್ದು ಜೋಳಿಗೆ ಹಾಕ್ಕೊಂಡು ನಾವು ಅಡ್ಡಾಡೋರು, ನಾವೆಲ್ಲಿಂದ ತೀರ್ಸುನಪ್ಪ? ಮೊದಲ ನಾವು ಮಠ ಸುರಕತ್ತಿತ್ತು, ನಾವು ಮಠ ಕಟ್ಟಬೇಕು. ಎಷ್ಟು ಸಾಲ ಮಾಡಿ? 30 ಲಕ್ಷ ರೂಪಾಯಿ ಸಾಲ ಮಾಡೀನಿ. 23 ವಯಸ್ಸದಾಗ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಯಾಕೆ? ಚೀಸ್ ಐತೆ, ಮುಂದೆ ಹೇಳ್ತೀನಿ ಕೇಳ್ರಿ ನಿಮ್ಗೆ. ಅವ ಅಂದ, ಗುರುಗಳು ನೀವೇನು ಸಾಲ ತೀರಿಸ್ರಿ ಅಂದ್ರೆ ಸಾಲ ಏನು ತೀರಿಸ್ಬೇಡ್ರಿ, ಒಂದು ಹೇಳಿಬಿಡ್ರಿ, ಗೊತ್ತಾಗತೈತಿ? ಒಂದು ಹೇಳಿಬಿಡ್ರಿ, ನಾ ಹೋಗಿ ಹಚ್ಚಿಬಿಡ್ತೀನಿ ಅದನ್ನು, ಗೊತ್ತಾಗುತ್ತಲ್ಲ? ಒಂದು ನಂಬರ್ ಹೇಳಿಬಿಡ್ರಿ, ನಾ ಹೋಗಿ ಹಚ್ಚಿಬಿಡ್ತೀನಿ ಅಂದವ. ಮಟಕ ನಂಬರ್ ಯವ್ವ, ಮತ್ತೇನು ಅಲ್ಲ ನಮ್ಮನ್ನು 10 ವರ್ಷ ಗಂಟ್ಲೆ ಮಠದಾಗ ಅಭ್ಯಾಸ ಮಾಡಿಸಿ MA PhD ಮಾಡಿಸಿ ಏನು ಮಠಕ ಹೇಳಕ್ಕೆ ನಂಬರ್ ಕುಂದ್ರಿಸ್ಯಾರ ನಮಗೆ ಮಠದಾಗ? ಒಂದು ಕತ್ರಿಸಿ ಹೇಳ್ಬಿಡ್ರಿ ಅಜ್ಜಾರ, 30 ಲಕ್ಷ ರೂಪಾಯಿನೂ ಸಾಲ ತೀರ್ಬೇಕು. ನಾ ಅಂದ್ಯಾ, ಮಗನೇ 23 ವಯಸ್ಸಿಗೆ ನೀ 30 ಲಕ್ಷ ಸಾಲ ಎದಕ್ಕೆ ಮಾಡಿ ಅಂತ ನನಗೆ ಈಗ ಅರ್ಥ ಆಕತ್ತೈತೆ ಅಂದೆ ನಾನು. ನಾ ಮೊದಲು ಮಠದಿಂದ ಹೊರಗೆ ಹೋಗ್ನಿ, ನಿಮ್ಮಂಥವ್ರು ಮೊದಲು ಅಲ್ರಿ. ಮತ್ತು ನೀವು ಮಟ್ಗ ಇಟ್ಕೊಂಡು ನಂಬರ್ ಹೇಳಿ, ಮತ್ತು ನನಗಟ್ಟು ಬರೋ ರೊಕ್ಕದ್ಲೆ ನಾನು ಒಟ್ಟು ತೊಗೋತೀನಿ, ನಿಮಗೂ ಒಟ್ಟು ಒಂದು ಕಾರ್ ಕೊಡಿಸ್ತೀನಿ ಅಂದವ. ನೀನು ಬೇಡ, ನಿನ್ನ ಕಾರು ಬೇಡ, ನೀನು ಬಾರೋ ಬೇಡ, ನಡೆಯೋ ಹೊರಗೆ ಅಂದೆ ನಾನು. ಆಯ್ತು ರೀ ಅಜ್ಜಾರ ಪ್ರಸಾದರ ಕೊಡ್ರಿ ಲಾಸ್ಟಿಗೆ ಅಂದ್ಯಾ. ಮಗ್ಲು ಡಬ್ಬ್ಯಾಗ ಸೇವಕರು ಕಲ್ಸಕ್ರಿ ಇಟ್ಟಿದ್ರು. ಸುಮ್ಮನೆ ಎಷ್ಟು ಬರ್ತಾವೆ ಕೈ ಒಳಗೆ ಕಲ್ಸಕ್ರಿ ತೊಗೊಂಡು ನಾ ಹಾಕಿದ್ದೆ. ಅವ್ನು ಹೊರಗೆ ಹೋಗಿ ಕಲ್ಸಕ್ರಿ ಎಣಸಕತ್ತವ ಮಗ. ನನಗೇನು ಗೊತ್ತು, ನಾವು ಸಣ್ಣವ್ರಿ, ನಮ್ಗೇನು ಗೊತ್ತಾಗ್ಬೇಕು? ಈಗ 21, 20 ನಮ್ಗೇನು ಗೊತ್ತಾಗ್ತೈತೆ? ಅವ್ನು ಕಲ್ಸಕ್ರಿ ಪ್ರಸಾದ ಅಂತ ನಾ ಕೊಟ್ಟೆ. ದ್ವಾರಕ್ಕೆ ಹೋಗಿ ಕಲ್ಸಕ್ರಿ ಎಣಸಾಕತ್ತಿದ್ದವ. ಕಲ್ಸಕ್ರಿ ನಾ ಎದಕ್ಕೆ ಎಣಸಾಕತ್ತಿ ಅಂತ ಸುಮ್ಮನೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಮುಂದೆ ಸಿಕ್ಕ. ಎದಕ್ಕೆ ಕಲ್ಸಕ್ರಿ ಎಣಿಸಿದೆಯೋ ಕೇಳ್ದೆ ನಾನು. ಅಜ್ಜರ ನಾ ಎಷ್ಟು ಶಾಣೆ ಇದೆ ನಿಮ್ಗೆ ಗೊತ್ತಿಲ್ಲ, 9 ಕಲ್ಸಕ್ರಿ ಕೊಟ್ಟಿರಿ, ನಾಳೆ 9 ನಂಬರ್ ಆಡ್ತೀನಿ ಅಂದ. 9 ನಂಬರ್ ನೀವು 9 ಕಲ್ಸಕ್ರಿ ನಿಮ್ಮ ಕೈಯಿಂದ ಬಂದವು, ನಾಳೆ 9 ನಂಬರ್ ಆಡ್ತೀನಿ ಅಂದವ. ಮತ್ತು ಇಂಥವು ಬಿದ್ದಾವ ನಮಗೆ ಗಂಟು ಅಂದ್ರೆ ಏನು ಮಾಡೋ? ಹೊರಗೆ ಹೋಗಿ ಏನು ಹೇಳವ? ಸಿದ್ಲಿಂಗದೇವ್ರು ಮಠಕ ಹೇಳ್ಯಾರ ಅನ್ನವಲ್ಲವ, ಮತ್ತು ನೀವು ನಮ್ಮನ್ನು ಬಿಡಾರ ಅನ್ನವಲ್ಲವ, ಮತ್ತು ನೀವು ನಮ್ಮನ್ನು ಬಿಡೋರೇವ ಮಠಕ ಹೇಳತ್ತ ಸ್ವಾಮಿ ಅಂತ ನೀವು ನಮ್ಮನ್ನು ತಗೊಳ್ಳೋರೇ ಅಲ್ಲ. ಯಾವ ಸ್ವಾಮಿಗಳೂ ಮಠಕ ಪ್ರಪೋಚನೆ ಮಾಡೋದಿಲ್ಲವ. ಯಾವ ಸ್ವಾಮಿಗಳು ನೀವು ಗುಟ್ಗ ತಿನ್ನಿರಿ ಅಂತ ಹೇಳೋದಿಲ್ಲ. ಯಾವ ಸ್ವಾಮಿಗಳು ನೀವು ಮಠಕ ಆಡ್ರಿ ನಾನು ನಂಬರ್ ಹೇಳ್ತೀನಿ ಅಂತ ಹೇಳೋದಿಲ್ಲ. ಹೇಳಕತ್ತಾರಂದ್ರೆ ಅವರು ಸ್ವಾಮಿನೇ ಎಲ್ಲ ತಿಳ್ಕೊಂಬಿಟ್ರಿ. ಯಾವ ಸ್ವಾಮಿಗಳು ನಿನ್ನ ಬಂಗಾರ ಕೊಡು ಅಂತ ಕೇಳೋದಿಲ್ಲ. ಎದಕ್ಕೆ ಪೂಜ್ಯರು ಮಧುರ ಕಣ್ಣು ನೋಡಿ ಭಾಳ ಖುಷಿ ಆಯಿತು. 2 ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ. ಬಾಯಿ ಐತಲ್ಲ, ಚಲೋ ಮಾತನಾಡ್ರಿ. ಕಿವಿ ಐತು ಒಂದೇ ಅಂದ ಮ್ಯಾಗ ಚಲೋ ಬದುಕ್ರಿ. ಎಷ್ಟು ನಾವೇನೂ ತೊಗೊಂಡು ಹೋಗೋದಿಲ್ಲ. ಇನ್ಸಾನಿ ನೈ ಹೇ इंसान ही नहीं है तो दुश्मन की क्या करोगे? इंसान ही नहीं है तो द्वेषों का क्या करोगे? इंसान ही नहीं है तो दुश्मन द्वेषों का शैतानों का क्या करोगे? जब इंसान ही नहीं है तो कुछ कर जी ले 4 दिन की ಜಿಂದಗಿ ಅಂತ ಕಬೀರ್ ದಾಸರು ಹೇಳ್ತಾರೆ. ನಾವೇ ಇರೋದಿಲ್ಲ ಮತ್ತು ದ್ವೇಷ ಮಾಡಿ ಏನು ಮಾಡೋರು? ನಾವೇ ಇರೋದು ಇಲ್ಲಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಕಾರ್ ತರಕ್ಕೆ ಹೋಗ್ಯಾನ, ಅಲ್ಲೇ ಹಾರ್ಟಾಗಿ ಹೋಗ್ಯಾನ. ಮತ್ತೊಬ್ಬ 30 ವರ್ಷ FD ತಗೊಂಬರಕ್ಕೆ ಹೋಗ್ಯಾನ, ಅಲ್ಲೇ ಕುಸಿದು ಬಂದು ಬಿದ್ದವ, ಎದ್ದೇ ಇಲ್ಲ. ಮತ್ತೊಬ್ಬ ಲಂಡನ್ಗೆ ಹೋಗಿ ಸ್ವಿಸ್ ಬ್ಯಾಂಕ್ನಾಗ ರೊಕ್ಕ ತೊಗೊಂಬರ್ಬೇಕಂತ ಹೋದವ, ವಾಪಸ್ ಬಂದೇ ಇಲ್ಲ. ನಮ್ಮ ಬದುಕು ಅದು ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಅದು ಮಸ್ತ್ ಅತಿಥಿ ಇದ್ದಂಗೆ ಒಂದು ಸಲ ಬಂತು ಅಂದ್ರೆ ಎಲ್ಲ ತೊಗೊಂಡು ಹೋಗೇ ಬಿಡ್ತೈತಿ. ಅದು ಬರೋಕ್ಕಿಂತ ಮುಂಚೆನೇ ಎಷ್ಟು ಸಾಧ್ಯ ಐತಿ ಅಷ್ಟು ಪ್ರೀತಿಲೇ ತಾವೆಲ್ಲ ಬದುಕ್ರಿ. ಯಾರು ಬೈದಾರ ಅವ್ರಿಗೆ ವಾಪಸ್ ಬೈಯಕ್ಕೆ ಹೋಗ್ಬೇಡ್ರಿ. ಬೈದ್ರೆ ಸಣ್ಣವ್ರಾಗ್ಬಿಡ್ತೀವಿ ನಾವು. ಯಾರು ಬೈದಾರ ಅವ್ರಿಗೆ ಬೈಯಕ್ಕೆ ಹೋಗ್ಬೇಡ್ರಿ, ವಾಪಸ್ ಹೊಗಳ್ರಿ, ದೊಡ್ಡವ್ರಾಕಿರಿ.
ಯಾರು ನಮ್ಮ ದಾರಿ ಒಳಗೆ ಮುಳ್ಳು ಹಾಕ್ಯಾರಲ್ಲ ಅವ್ರಿಗೆ ವಾಪಸ್ ಮುಳ್ಳು ಹಾಕಿಬಿಟ್ರಿ ಅಂದ್ರೆ ಸಣ್ಣವ್ರು ಹಾಕ್ತೀವಿ. ಯಾರು ನಮಗೆ ಮುಳ್ಳು ಹಾಕ್ಯಾರ ಅವ್ರಿಗೆ ವಾಪಸ್ ಹೂವು ಹಾಕುನ್. ಯಾರು ನಮಗೆ ಅವಮಾನ ಮಾಡ್ಯಾರಲ್ಲ ಅವ್ರಿಗೆ ನಾವೇ ಕರೆದು ಸನ್ಮಾನ ಮಾಡೋನು. ಮತ್ತು ಯಾರು ನಮಗೆ ಇವ ಸಾಯಲಿ ಅಂತ ಬಯಸಾರಲ್ಲ ಅವ್ರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತ ಕಾಶಿ ವಿಶ್ವನಾಥಕ್ಕೆ ಬೇಡ್ಕೊಳ್ಳೋನು. ಯಾರು ನಮ್ಮ ಅನ್ನದಾಗ ವಿಷ ಹಾಕಿ ಇವ ಇಂದ ಗೊಟಕನ್ಲಿ ಅಂದಾರಲ್ಲ ಅವ್ರಿಗೆ ಕಾಶಿ ವಿಶ್ವನಾಥರ ಕಡೆ ಬಂದು ಮುಟ್ಟಿಸಿ ಹಾಲು ಕುಡಿಸಿ ನೀ 100 ವರ್ಷ ಆರಾಮಿರೂಪ ಅಂತ ಬಯಸುವಷ್ಟು ದೊಡ್ಡ ಮನಸ್ಸು ಆ ಕಾಶಿ ವಿಶ್ವನಾಥ ಕೊಡಲಿ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣರ ಎಕ್ಸಾಂಪಲ್ ಕೊಡ್ತೀನಿ. ಒಂದು 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. 5 ಗಂಟೆಗೆ ಏಳುವುದರ ಮಹತ್ವ ಏನು ಅಂತ ಒಂದು ಪುಸ್ತಕ. ಆ ಪುಸ್ತಕ ಸಂಶೋಧನೆ ಮೂಲಕ ಬರೆಯಲಾಗಿದೆ. ಜಗತ್ತಿನ ಯಾವುದೇ ಸಾಧಕರು 6 ಗಂಟೆವರೆಗೂ ಮಲಗಲ್ಲ ಅಂತ ಹೇಳುತ್ತೆ ಆ ಬುಕ್ಕು. ಈಗ ನೀವು 8 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. 7 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. ಯಾಕೆ ಹೇಳ್ತೀನಿ ಕೇಳ್ರಿ. 2002ನೇ ಇಸ್ವಿಯಿಂದ 12ನೇ ಇಸ್ವಿವರೆಗೂ 5 ಸಾರಿ IAS ಇಂಟರ್ವ್ಯೂಗೆ ಹೋಗ್ತೀನಿ ನಾನು. 5 ಟೈಮ್. KS ಇಂಟರ್ವ್ಯೂ 4 ಸರಿ ಹೋಗ್ತೀನಿ. 1 ಸರಿನೂ ಪಾಸ್ ಆಗಿ KS ಅಧಿಕಾರಿ ಆಗ್ಲಿಲ್ಲ, IAS ಅಧಿಕಾರಿ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದ ಟೈಮ್ 8 ಗಂಟೆ, 8 o'clock. ಬಟ್ ನನ್ನ ಜೊತೆ ಗೆದ್ದೋರೆಲ್ಲರೂ ಹೇಳ್ತಾ ಇದ್ದಿದ್ದು 5 ಗಂಟೆಗೆ. 5 AM ಕ್ಲಬ್ಗೆ ಅಷ್ಟು ಪವರ್ ಇದೆ. ಅದನ್ನ ಇಂಡಿಯನ್ ಕಲ್ಚರಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮನ ಗಳಿಗೆ ಅಂತ. ಬ್ರಹ್ಮ ಅಂದ್ರೆ ಹುಟ್ಟೋ ಟೈಮ್ ಅದು ಅಂತ. ನೀವೇನು ಮುಟ್ಟುತ್ತೀರೋ ಆ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ 5 ಗಂಟೆಗೆ ಹೇಳೋದ್ರಿಂದ. ನೀವೇನ್ ಅನ್ಕೊಂಡ್ಬಿಟ್ಟಿದ್ದೀರಾ 5 ಗಂಟೆಗೆ ಹೇಳೋದಂದ್ರೆ 2 ಗಂಟೆ ಬೇಗೆದ್ದು ಓದ್ಕೊಳ್ಳೋದು ಅಷ್ಟೇ. ನೋ, ಅದಷ್ಟೇ ಅಲ್ಲ. ಅದು ಏನು ಮುಟ್ತೀರೋ ಅದು ಗೋಲ್ಡ್. ನೀವು ನಂಬ್ತಿರೋ ಬಿಡ್ತಿರೋ. ಒಬ್ಬ ಲಾರಿ ಡ್ರೈವರ್ ಮೈಂಡಲ್ಲಿ ಅನ್ಕೋತಾನೆ, ನಾನು ಬರೀ ಲಾರಿ ಡ್ರೈವರ್ ಅಲ್ಲ, ನಾನು ಸ್ವಲ್ಪ ದೊಡ್ಡ ಮನುಷ್ಯ ಅಂತ. 5 ಗಂಟೆಗೆ ಲಾರಿ ತೊಳಿತಾನೆ. 5 o'clock ಎದ್ದು ಲಾರಿ ತೊಳೆದು ಡ್ರೈವಿಂಗ್ ಸ್ಟಾರ್ಟ್ ಮಾಡ್ದ. ಬಂಗಾರ ಹೆಂಗ್ ಕ್ರಿಯೇಟ್ ಆಯ್ತು ಅಂದ್ರೆ ಮತ್ತೊಂದು ಲಾರಿ ಕೊಂಡ್ಕೊಂಡ, ಅವನು ಓನರ್ ಆಗ್ತಾನೆ. ಮತ್ತೊಂದು ಲಾರಿ ಕೊಂಡ್ಕೊಂಡ, ಓನರ್ ಆದ. ಇವತ್ತು ಇಡೀ ಭಾರತದಾದ್ಯಂತ VRL ಅಂತ ಏನ್ ನೋಡ್ತೀರಾ ನೀವು, 4,500 ಲಾರಿ, 3,500 ಬಸ್ಸು, ವಿಜಯವಾಣಿ ಪತ್ರಿಕೆ, ಪ್ರಾಪರ್ಟಿ ಹೆಚ್ಚು ಕಡಿಮೆ ಅವ್ರದ್ದು 10,000 ಕೋಟಿ ಇದೆ ಅಂತ ಅಂದ್ರೆ 5 ಗಂಟೆಗೆ ಎದ್ದಿದ್ದಕ್ಕೆ ಅದು ಸಾಧ್ಯ ಆಗಿದ್ದು. ಅಮಿತಾಬ್ ಬಚ್ಚನ್ 5 ಗಂಟೆಗೆ ಹೇಳ್ತಾರೆ, ಯಶ್ 5 ಗಂಟೆಗೆ ಹೇಳ್ತಾರೆ, ವಿರಾಟ್ ಕೊಹ್ಲಿ 5 ಗಂಟೆಗೆ ಹೇಳ್ತಾರೆ. ನೀವು ಯಾರ್ಯಾರಿಗೆ ಚಪ್ಪಾಳೆ ಹೊಡಿತೀರೋ ಅವ್ರು ಎಲ್ಲರೂ 5 ಗಂಟೆಗೆ ಹೇಳ್ತಾರೆ. ಬಟ್ ನೀವು ಮಾತ್ರ ಮಹಾರಾಜ ಮಹಾರಾಣಿ ತರ 8 ಗಂಟೆಗೆ ಹೇಳ್ತಾ ಇದ್ದೀರಾ. 5 ಗಂಟೆಗೆ ಹೇಳೋದ್ರಿಂದ ನಿಮ್ಮ ಒಳಗಡೆ ಒಂದು ಸ್ಪೆಷಲ್ ಪವರ್ ಬರುತ್ತೆ. ನೀವೇನ್ ಅಂದ್ಕೊಂಡಿದ್ದೀರ, ಒಂದು ತಪ್ಪು ತಿಳ್ಕೊಂಡಿದ್ದೀರ. ಏನಂದ್ರೆ 5 ಗಂಟೆಗೆ ಎದ್ದವರು 10 ಗಂಟೆಗೆ ಮಲಗ್ತಾರೆ, ನಾನು 8 ಗಂಟೆಗೆ ಎದ್ದವನು 1 ಗಂಟೆ ರಾತ್ರಿವರೆಗೂ ಓದ್ತೀನಿ, ನಾನು ಅವರು ಈಕ್ವಲ್ ಓದ್ತೀರಿ ಅಂತ ತಿಳ್ಕೊಂಡಿದ್ರೆ ತಪ್ಪು. ಬೆಳಿಗ್ಗೆ ಎದ್ದು ಓದುವವ್ರ ಪವರೇ ಬೇರೆ, ನಿಮ್ಮ ಪವರೇ ಬೇರೆ. ದಟ್ಸ್ ವೈ ನಿಮ್ಮ ಬೆಳಿಗ್ಗೆ ಲೇಟಾಗಿ ಹೇಳುವ ಅಭ್ಯಾಸ ಈ ತರ ಇತ್ತು ಇಟ್ಕೊಳ್ರಿ. ಹುಟ್ಟದಾಗಿಂದನೂ ನೀವು 8 ಗಂಟೆಗೆ ಹೇಳ್ತಾ ಇದ್ರೆ, ಇವತ್ತೇ ಮನ್ಸು ಮಾಡಿದ್ರೆ 1 ತಿಂಗಳಲ್ಲಿ 5 ಗಂಟೆಗೆ ಬರಕ್ ಸಾಧ್ಯ ಇದೆ. 8 ಗಂಟೆಯಿಂದ ನಾಳೆನೇ 5 ಗಂಟೆಗೆ ಹೇಳ್ಬಾರ್ದು. ನಾಳೆ 7:50, ನಾಡಿದ್ದು 7:40, 7:30, 7:20 ಹಿಂಗ್ ಡೌನ್ ಮಾಡ್ತಾ 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 ಹೋದ್ರೆ 18ನೇ ದಿವಸಕ್ಕೆ ನಿಮಗೆ 5 ಗಂಟೆಗೆ ಬರ್ತೀರಾ. 19, 20, 21 ಕಂಟಿನ್ಯೂ ಮಾಡಿದ್ರೆ ಅಂದ್ರೆ ಹ್ಯಾಬಿಟ್ ಆಗತ್ತೆ. ನೀವು ಬೇಕಾದ್ರೆ ಎನಿ ರಿಚ್ ಪರ್ಸನ್ ಸುಮ್ಮನೆ ಹೊಡೀರಿ, 5 AM ಕ್ಲಬ್ ಅಂತ ಗೂಗಲ್ ಅಲ್ಲಿ ಹೊಡೀರಿ. ಜಗತ್ತಿನ ಎಲ್ಲಾ ಶ್ರೀಮಂತರು 5 ಗಂಟೆಗೆ ಹೇಳ್ತಾರೆ. ನರೇಂದ್ರ ಮೋದಿ ಅವರು 5 ಗಂಟೆಗೆ ಹೇಳ್ತಾರೆ. SR ಬೊಮ್ಮಾಯಿ ಅವರು 5 ಗಂಟೆಗೆ ಹೇಳ್ತಾರೆ. ಕಾರವಾರ ಜಿಲ್ಲಾಧಿಕಾರಿ 5 ಗಂಟೆಗೆ ಎದ್ದೇಳ್ತಾರೆ. ಎಲ್ಲರೂ 5 ಗಂಟೆಗೆ ಹೇಳ್ತಾರೆ. ನೀವು ಮಾತ್ರ 9 ಗಂಟೆಗೆ 8 ಗಂಟೆಗೆ ಹೇಳ್ತಾ ಇದ್ರೆ ಹೌ ಕ್ಯಾನ್ ಅಚೀವ್ ಸಾಧನೆ? ದಟ್ಸ್ ವೈ ಬೆಳಿಗ್ಗೆ ಏಳುವ ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ರಿ. ದೆನ್ ಬರೋಣ 21 days ಹ್ಯಾಬಿಟ್ ಚಾಲೆಂಜ್ ಅಂತ ಕರಿತೀವಿ. ಏನೇ ಕಲಿಯೋಕ್ಕಾದ್ರೂ 21 ದಿನ ಸಾಕು, ಏನೇ ಬಿಡೋಕ್ಕಾದ್ರೂ 21 ದಿನ ಸಾಕು. ನಿದ್ದೆ ನೀವು 5 ಗಂಟೆ ಬರಬೇಕು ಅಂದ್ರೂ 21 ದಿನ ಸಾಕು. ನೀವು ಏನೋ ಕೆಟ್ಟ ಹ್ಯಾಬಿಟ್ ಕಲ್ತ್ ಬಿಟ್ಟಿದ್ದೀರಾ. ಇದು ನನ್ನ ಫ್ರೆಂಡ್ ಒಬ್ಬನಿಗೆ ಹೇಳಿದ್ ನಾನು. ದಿನಕ್ಕೆ ಅವನು ನಂಬ್ತಿರೋ ಬಿಡ್ತಿರೋ 40 ಸಿಗರೇಟ್ ಎತ್ತಾ ಇದ್ದ ಅವನು, 40 ಸಿಗರೇಟ್. ನಾನು ಪ್ರವಚನಕಾರ, ನಾಳೆಯಿಂದ ಸಿಗರೇಟ್ ಬಿಡು ಅಂದ್ರೆ ಅವನು ಬಿಡ್ತಿದ್ನೇನೋ ಗೊತ್ತಿಲ್ಲ. ಬಟ್ ನಾನು ಹೇಳ್ದೆ ಬಿಡಬೇಡ ನೀನ್ ಸಿಗರೇಟು, ನಾಳೆ 39 ಸಿಗರೇಟ್ಸ್ ಇದು ಅಂದೆ ಅವನಿಗೆ. 40 ಬೇಡ, 39. ನಾಡ್ದ 38. ಹಿಂಗ್ ಮಾಡ್ತಾ ಮಾಡ್ತಾ 40ನೇ ದಿವಸಕ್ಕೆ 1ನೇ ಸಿಗರೇಟಿಗೆ ಬರ್ತಾನ ಅವನು. 41ನೇ ದಿವಸ ಆ ಸಿಗರೇಟು ಬಿಟ್ಟು ಬಿಡ್ತಾನೆ.
ಬ್ಯಾಡ್ ಹ್ಯಾಬಿಟ್ ಬಿಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕಡಿಮೆ ಮಾಡ್ರಿ. ನಿಮ್ಮ ಊರಲ್ಲಿ ಸುತ್ತಮುತ್ತ ನೋಡಿರ್ತೀರಾ, ಆಲ್ಕೋಹಾಲ್ ಡಿ ಅಡಿಕ್ಟ್ಸ್ ಕ್ಯಾಂಪಿಗೆ ಹೋಗಿರ್ತಾರೆ. 5 ದಿನ ಕ್ಯಾಂಪ್ ಅದು ಧರ್ಮಸ್ಥಳ ಸಂಘದವ್ರು ಮಾಡ್ತಾರೆ. ಅಲ್ಲಿ ನಾನು ಎಣ್ಣೆಯನ್ನು ಬಿಟ್ಟೆ ಅಂತ ಪ್ರಮಾಣ ಮಾಡಿ ಬಂದಿರ್ತಾರೆ. ಇನ್ನು 15 ದಿವಸ ಬಿಟ್ಟು ಇಲ್ಲಿ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದ್ರೆ ಅದು ಹಂತವಾಗಿ ಬಿಡಬೇಕು. ಬಿಡೋದು ಹೆಂಗೆ ಅಂದ್ರೆ ಹಿಂಗ್ ನಿಧಾನಕ್ಕೆ ಬಿಡ್ತಾ ಬರಬೇಕು. ಕಲಿಯೋದು ಅಷ್ಟೇ ನಿಧಾನಕ್ಕೆ ಕಲಿತಾ ಹೋಗ್ಬೇಕು. 5 ಗಂಟೆಗೆ ಹೇಳ್ರಿ ಅಂದ್ಕೊಳ್ಳಿ, ನಾಳೆನೇ 5 ಗಂಟೆಗೆ ಹೇಳ್ತೀರಿ ಅಂದ್ರೆ ತಪ್ಪದು. ನಿಮಗೆ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಅಪ್ಸೆಟ್ ಮೂಡ್ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡ್ರಿ. ಇಂಪ್ರೂವ್ ಮಾಡೋದು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗ್ರಿ. ಇಟ್ ಇಸ್ ಕಾಲ್ಡ್ 21 days ಹ್ಯಾಬಿಟ್ ಚಾಲೆಂಜ್. ಓಕೆ, ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಈ ಹುಡುಗಿ ತಲೆಯಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ನೀವ್ ಏನಾರ ಹೇಳ್ಕೊಳ್ಳಿ ಸರ್, ನಾನ್ ಮಾತ್ರ ಹಿಂಗೆ ಇರೋದು ಅಂತ. ಈ ಹುಡುಗನ್ ತಲೆಯಲ್ಲೂ ಬರ್ತಾ ಇದೆ, ನಾನು ಹಿಂಗೆ ಇರೋದು ಅಂತ. ಇದನ್ನ ಸೈಕಾಲಜಿ ಹೇಳ್ತೀನಿ. ನಾನು ಅಷ್ಟು ಮಾತಾಡ್ತಾ ಇರೋದು ನನ್ನ ಮಾತಲ್ಲ, ಇದು ಸೈಕಾಲಜಿದು. ಪ್ಲೇಸೆಬೋ ಎಫೆಕ್ಟ್ ಅಂತ ಕರಿತೀವಿ. ಪ್ಲೇಸೆಬೋ ಎಫೆಕ್ಟ್ ಅಂದ್ರೆ ಏನು ಅಂದ್ರೆ, ಒಂದ್ ಮರಿ ಆನೆಗೆ ಹಗ್ಗ ಕಟ್ಟಿ ಒಂದ್ ಕಂಬ ಕಟ್ಬಿಟ್ಟಿದ್ದಾರೆ ಹಿಂಗೆ ಮರಿ ಆನೆಗೆ. ಅದು ಹಿಂಗೆ ಮರಿ ಇದ್ದಂಗೆ ಹಿಂಗಂತೂ ಕೀಳಕ್ ಬರ್ಲಿಲ್ಲ, ಅಲ್ಲೇ ನಿಂತ್ಕೊಂತು. ಅದು ಇಷ್ಟು ದೊಡ್ಡಕ್ಕಾಗಿರುತ್ತೆ. ದೊಡ್ಡಕ್ಕಾದಾಗೂ ಆನೆ ಕ್ಯಾಂಪ್ಗೆ ಹೋಗ್ರಿ, ಇಷ್ಟೇ ಸಣ್ಣ ಕಂಬ, ಇಷ್ಟೇ ಸಣ್ಣ ಹಗ್ಗ ಕಟ್ಟಿರ್ತಾರೆ. ಆದ್ರೂ ಆನೆ ಹಿಂಗೆ ಅನ್ನಲ್ಲ. ಯಾಕೆ? ನನಗೆ ಕಟ್ಟಾಕ್ ಬಿಟ್ಟಿದ್ದಾರೆ ಅಂತ ಫೀಲ್. ನೀವು ಅಷ್ಟೇ, ನೀವೇನಾರು ಹೇಳ್ಕೊಳ್ರಿ, ನಾನು ಇಷ್ಟೇ ಸರ್, ನನ್ಗೆ 50 ಮಾರ್ಕ್ಸೇ ಬರೋದು. ನೀವೇನಾರು ಹೇಳ್ಕೊಳ್ರಿ, ನಾನ್ ಸಬ್ ಇನ್ಸ್ಪೆಕ್ಟರ್ ಆಗ್ತೀನೋ, ಅಯ್ಯೋ ನಾನು ಆಗ್ತೀನಾ ಅಂತ ಡೌಟ್ ಮಾಡೋದು. ನೀವು IPS ಆಗ್ತೀರೋ, ಅಯ್ಯೋ ನಾನು IPS ಆಗ್ತೀನ ಡೌಟ್ ಮಾಡೋದು. ಇದು ಪ್ಲೇಸೆಬೋ ಎಫೆಕ್ಟ್ ಅಂತ ಕರೀತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ, ಈಗ ದೊಡ್ಡವ್ರು ಆಗಿದ್ದೀರಾ, ಒಂದ್ಸರಿ ಕಿತ್ ಬಿಸಾಡ್ರಿ. ಯು ಡೋಂಟ್ ಬಿಲೀವ್, SSLC ನಲ್ಲಿ ಇದ್ದಾಗ ನನಗೆ ಗಣಿತ ಮೇಷ್ಟ್ರು ಹೇಳಿದ್ರು, ನಿನ್ನ ತಲೆಗೆ ಗಣಿತ ಹೋಗಲ್ಲ, ನೀನೊಬ್ಬ ಅಯೋಗ್ಯ, ಅನ್ಫಿಟ್ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಅಂದಿದ್ರು ನನಗೆ. ನಾನು ಹೌದೇನೋ ಅನ್ಕೊಂಡೆ, ಹೆದರ್ಕೊಂಡು ಆರ್ಟ್ಸ್ ತಗೊಂಡೆ, ಹೆಂಗೋ ಮುಗೀತು. IAS ಎಕ್ಸಾಮ್ ಬರೆಯಕ್ ಕೂತಾಗ ನನಗೆ ಗೊತ್ತಾಯ್ತು ಅಲ್ಲಿ ಗಣಿತ ಕಲೀಲೇಬೇಕು ಅಂತ. ಮತ್ತೆ ಗಣಿತ ಕಲಿಯೋಕ್ ಸ್ಟಾರ್ಟ್ ಮಾಡಿದೆ. ಕಲಿತಾ ಯಾವ ಮಟ್ಟಕ್ಕೆ ಗಣಿತ ಕಲ್ತಿದ್ದೀನಿ ಅಂದ್ರೆ, ಇವತ್ತು ನಾನು ಯೂಟ್ಯೂಬಲ್ಲಿ ಗಣಿತದ ಪಾಠ ಮಾಡಿದೆ ಅಂದ್ರೆ 10 ಲಕ್ಷ ಜನ ನೋಡ್ತಾರೆ. ನಾನೀಗ ಗಣಿತದ ಮೇಸ್ಟ್ರು. ಅಂದ್ರೆ ನಮ್ಮ ಮೇಸ್ಟ್ರು ಹೇಳಿದ್ದು ಮರಿ ಇದ್ದಾಗ, ನಾನು ಈಗಲೂ ಏನಾದ್ರು ನಂಗೆ ಗಣಿತ ಬರಲ್ಲ ಅಂತಿದ್ರೆ ಅಲ್ಲೇ ಆನೆ ತರ ಇರ್ತಾ ಇದ್ದೆ. ಆನೆ ಆದ್ಮೇಲೆ ನೀವು ಕಿತ್ತು ಬಿಸಾಡ್ತಾ ಇರಬೇಕು. ನಿಮ್ಗೆ ಹೈಸ್ಕೂಲಲ್ಲಿ ಸೈನ್ಸ್ ಬರ್ತಾ ಇರಲಿಲ್ಲ, ಅದು ಅವಾಗ ಚಿಕ್ಕ ಮಕ್ಕಳಿದ್ದಾಗ. ಗಣಿತ ಬರ್ತಿರ್ಲಿಲ್ಲ ಚಿಕ್ಕ ಮಕ್ಕಳಿದ್ದಾಗ. ಜಾಗ್ರಫಿ ಅರ್ಥ ಆಗ್ತಿದ್ದಿಲ್ಲ ಚಿಕ್ಕ ಮಕ್ಕಳಿದ್ದಾಗ. ಈಗ ನೀವು ಚಿಕ್ಕ ಮಕ್ಕಳಲ್ಲ, ಈ ತಲೆಗೆ ರಪ್ಪ ಉತ್ತರ ಬರುತ್ತೀಗ. ಏನ್ ಕಲ್ತರು ರಿಸೀವ್ ಮಾಡ್ಕೊಳ್ಳುತ್ತೆ. ನಿಮ್ ಮೈಂಡ್ಗೆ ಆ ಶಕ್ತಿ ಬಂದಿದೆ. 18 ವರ್ಷ ಆಗೋಷ್ಟೊತ್ತಿಗೆ ಸೂಪರ್ ಪವರ್ ನಿಮ್ ಬ್ರೈನಿಗೆ ಬಂದಿರುತ್ತೆ. 18ರಿಂದ 23ವರೆಗೂ ಇರುತ್ತೆ, 5 ವರ್ಷ. ನೀವೇನೇ ಉಳುಮೆ ಸಾಧನೆ ಮಾಡೋದಾದ್ರೆ 18ರಿಂದ 23ರಲ್ಲಿ ಮಾಡ್ಕೊಂಡ್ಬಿಡ್ಬೇಕು. ವಿವೇಕಾನಂದ ಆಗಿದ್ದು ಕೂಡ ಆ ಏಜ್ ಅಲ್ಲೇ. ಮಂಜುನಾಥ್ ಆಗಿದ್ದು ಆ ಏಜ್ ಅಲ್ಲೇ. ಮೇಡಮ್ ಸಾಧನೆ ಮಾಡಿದ್ದು ಆ ಏಜ್ ಅಲ್ಲೇ. ಆಮೇಲಿಂದ ಮೇಂಟೈನ್ ಮಾಡೋ ಏಜ್ ಅಷ್ಟೇ ಅದು. 18ರಿಂದ 23ರಲ್ಲಿ ನೀವೇನಾದ್ರೂ ಮಿಸ್ ಮಾಡಿದ್ರಿ ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡ್ತೀರಿ ಲೈಫಲ್ಲಿ. ಕೆಟ್ಟ ಹ್ಯಾಬಿಟ್ಗಳನ್ನ ಬಿಡಬೇಕು. ಡಿ ಅಡಿಕ್ಟ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಜನ ಕೈ ಎತ್ತಿ, ಸರ್ ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆ ಅನ್ನೋರು ಕೈ ಎತ್ತಿ ನೋಡೋಣ. ಸರ್ ಬ್ಯಾಡ್ ಹ್ಯಾಬಿಟ್ಸ್ ನಮ್ಮ ಹತ್ರ ಏನಿದೆ ಸರ್? ನಾವೇನ್ ಸಿಗರೇಟ್ ಸೇದಲ್ಲ, ಗುಟ್ಕಾ ತಿನ್ನಲ್ಲ, ಡ್ರಿಂಕ್ಸ್ ಮಾಡಲ್ಲ, ವಿ ಆರ್ ಗುಡ್ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ. ತಪ್ಪು. ಗುಟ್ಕಾ, ಸಿಗರೇಟು, ಡ್ರಿಂಕ್ಸ್ ಮಾಡೋದೇ ಬ್ಯಾಡ್ ಹ್ಯಾಬಿಟ್ ಅಲ್ಲ. ನಿಮ್ಮಲ್ಲಿ ಇನ್ನೂ ಕೆಟ್ಟ ಬ್ಯಾಡ್ ಹ್ಯಾಬಿಟ್ ಇದೆ. ನೀವು ಸೋಲ್ತಾ ಇದ್ದೀರಿ ಅಂದ್ರೆ ಒಂದು ಬ್ಯಾಡ್ ಹ್ಯಾಬಿಟ್, ನೀವು 5 ಗಂಟೆಗೆ ಹೇಳ್ತಾ ಇಲ್ಲ, 5 AM ಕ್ಲಬ್ಗೆ ಬಂದಿಲ್ಲ. ಹೇಳುವುದರ ಮಹತ್ವ ಏನು ಅಂತ ಒಂದು ಪುಸ್ತಕ. ಆ ಪುಸ್ತಕ ಸಂಶೋಧನೆ ಮೂಲಕ ಬರೆಯಲಾಗಿದೆ. ಜಗತ್ತಿನ ಯಾವುದೇ ಸಾಧಕರು 6 ಗಂಟೆವರೆಗೂ ಮಲಗಲ್ಲ ಅಂತ ಹೇಳುತ್ತೆ ಆ ಬುಕ್ಕು. ಈಗ ನೀವು 8 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. 7 ಗಂಟೆಗೆ ಹೇಳ್ತೀರಾ ಅಂದ್ರೆ ದಟ್ಸ್ ಯುವರ್ ಬ್ಯಾಡ್ ಹ್ಯಾಬಿಟ್. ಯಾಕೆ ಹೇಳ್ತೀನಿ ಕೇಳ್ರಿ. 2002ನೇ ಇಸ್ವಿಯಿಂದ 12ನೇ ಇಸ್ವಿವರೆಗೂ 5 ಸಾರಿ IAS ಇಂಟರ್ವ್ಯೂಗೆ ಹೋಗ್ತೀನಿ ನಾನು, 5 ಟೈಮ್. KS ಇಂಟರ್ವ್ಯೂ 4 ಸರಿ ಹೋಗ್ತೀನಿ. 1 ಸರಿನೂ ಪಾಸ್ ಆಗಿ KS ಅಧಿಕಾರಿ ಆಗ್ಲಿಲ್ಲ, IAS ಅಧಿಕಾರಿ ಆಗ್ಲಿಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದ ಟೈಮ್ 8 ಗಂಟೆ, 8 o'clock. ಬಟ್ ನನ್ನ ಜೊತೆ ಗೆದ್ದೋರೆಲ್ಲರೂ ಹೇಳ್ತಾ ಇದ್ದಿದ್ದು 5 ಗಂಟೆಗೆ.
5 AM ಕ್ಲಬ್ಗೆ ಅಷ್ಟು ಪವರ್ ಇದೆ. ಅದನ್ನ ಇಂಡಿಯನ್ ಕಲ್ಚರಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮನ ಗಳಿಗೆ ಅಂತ. ಬ್ರಹ್ಮ ಅಂದ್ರೆ ಹುಟ್ಟೋ ಟೈಮ್ ಅದು ಅಂತ. ನೀವ್ ಏನು ಮುಟ್ಟುತ್ತೀರೋ ಆ ಮುಟ್ಟಿದ್ದೆಲ್ಲ ಬಂಗಾರ ಆಗತ್ತೆ. 5 ಗಂಟೆಗೆ ಹೇಳೋದ್ರಿಂದ ನೀವೇನ್ ಅನ್ಕೊಂಡ್ಬಿಟ್ಟಿದ್ರಾ 5 ಗಂಟೆಗೆ ಹೇಳೋದಂದ್ರೆ 2 ಗಂಟೆ ಬೇಗೆದ್ದು ಓದ್ಕೊಳ್ಳೋದಷ್ಟೇ. ನೋ, ಅದಷ್ಟೇ ಅಲ್ಲ. ಅದು ಏನು ಮುಟ್ತೀರೋ ಅದು ಗೋಲ್ಡ್. ನಿಮ್ಗೊಂದು ಸತ್ಯ ಹೇಳ್ತೀನಿ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ, ಅಲ್ರಿ ಅಜ್ಜಾರ ನೀವು ಭಾಳ ಚಲೋ ಕೆಲಸ ಮಾಡಕತ್ತೀರಿ, ಮನೆ ಅಡ್ಡಾಡಿ ಚಟ ಬಿಡ್ಸಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರು ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರು ಅಂದರು, ನೀವು ಮನೆಗೆ ಚಟ ಬಿಡಿಸೋ ಬದ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರು ಅವ್ರು. ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರ ಚಪ್ಪಾಳೆ ಹೊಡೆದಿರಿ, ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನೆ ಮಠ ಬಿಟ್ಟು ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕ್ಕೈತಲ್ಲ ಅನ್ನಕತ್ತೀರಿ. ಇಲ್ಲ, ಮಾಡ್ತೀನಿ, ಇಲ್ಲ ನಂಗಿಲ್ಲ. 15 ಬೇಡ 20 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಅವು ಮದುವೆ ಹಾಕ್ಕೊಂತಿರಲ್ಲ, ಮೆಹಂದಿ ಎಲ್ಲ ಹಾಕ್ಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೊಕ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗುತ್ತಾ, ಕುಡಿಯೋರೇ ಇಲ್ಲ ಅಂದ್ರೆ. ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ದೊಡ್ಡ ಗ್ಯಾಂಬ್ಲಿಂಗ್ ಐತಿ ಅಂದ್ರೆ ನಿಮ್ಗೆ ಸುಮ್ಮನೆ ಹೇಳ್ತೀನಿ. KSRTC ಹಿಂದೆ ನಿಮ್ಮ ಊರಾಗ ಬಸ್ ಬರ್ತೈತಿಲ್ಲ, KSRTC ಹಿಂದೆ ಏನು ಹಚ್ಚಾರ, ವಿಮಲ್ ಸ್ಟಿಕ್ಕರ್ ಹಚ್ಚಾರ ನೋಡಿರಿ. ಆ KSRTC ಹಿಂದೆ ಯಾವ ಸ್ಟಿಕ್ಕರ್ ಐತಿ ನೋಡ್ತಿರಲಿಲ್ಲ? ನಾವು ದಿವಸ ಬಸ್ನಾಗ ನೋಡ್ತೀನಿ, ನಾ ಅಂತೂ ಕಾರ್ದಾಗ ದಿವಸ ನೋಡ್ತೀನಿ ಹೋಗ್ಬೇಕಾದ್ರೆ. ವಿಮಲ್ ಸ್ಟಿಕ್ಕರ್ ಹಚ್ಚಾರಮ್ಮ ನೋಡ್ರಿ. ಆ ವಿಮಲ್ ತಿನ್ರಿ ಅಂತ 3 ಹೀರೋಗಳು ಹೇಳ್ತಾರೆ ನೋಡಿರಿ. ಹಿಂದಿಯವ್ರವ್ರೆ ಎಲ್ಲ ಅವರೇ ಹೊಸವೇ. 3 ಹೀರೋಗಳು ಏನು ವಿಮಲ್ ತಿನ್ರಿ ಅಂತ ಹೇಳ್ತಾರಲ್ಲ, ಒಮ್ಮೆ ವಿಮಲ್ ತಿಂದಿಲ್ಲ ಅವರು. ಹಂಗೆ ತಿನ್ರಿ ಅಂತ ಸುಮ್ಮನೆ ಪೋಸ್ ಕೊಡಕ್ಕೆ ಒಬ್ರೊಬ್ರು ಎಷ್ಟು ತೊಗೊಂಡಾರ ಗೊತ್ತನು? ಇದು ನಿಮಗೇನು ಸಿಕ್ಕೈತಿ? 4 ರೂಪಾಯಿ ಸಿಕ್ಕೈತ ಹೋಗ್ಲಿ. ಒಂದು ವಿಮಲ್ ಸುಮ್ಮನೆ ಪೋಸ್ ಕೊಟ್ಟವ್ರು ಒಬ್ರಿಗೆ ಅವಂಗೆ ಏನು ಸಿಕ್ತಂದ್ರೆ ಬಿಳಿ ಹಲ್ಲು ಹೋಗ್ಯಾವು, ಆರೆಂಜ್ ಹಲ್ಲು ಆಗ್ಯಾವ, ಇದ ಸಿಕ್ಕದ, ಮತ್ತೇನು ಸಿಕ್ಕಿಲ್ಲ. ಸುಮ್ಮನೆ ನಿಮಗೆ ತಿನ್ರಿ ಅಂತ ಹೇಳವಂಗ KSRTC ಹಿಂದೆ ಏನು ಸ್ಟಿಕ್ಕರ್ ಹಚ್ಚಾರಲ್ಲ, ಅದು ಎಷ್ಟಕ್ಕೆ ಕಾಂಟ್ರಾಕ್ಟ್ ಆಗ್ಯದ ಗೊತ್ತನು? ಕಾಂಟ್ರಾಕ್ಟ್ ಆಗಿದ್ದದು ಅಂದಾಜು, ನನಗೆ ಗೊತ್ತಿಲ್ಲ, ಅದು ನಾನಿನ್ನ ಚೆಕ್ ಮಾಡ್ಬೇಕು. ಹತ್ರ ರೊಕ್ಕ ತೊಗೊಂಡು ನಿಮಗೆ ವಿಮಲ್ ತಿನ್ರಿ ಅಂತ ಸ್ಟಿಕ್ಕರ್ ಹಚ್ಚಾರ. ನನಗೊಂದು ಮಾತು ಹೇಳ್ರವ, ಈಗ ನಾ ಹಗರು ಬಿಡಂಗಿಲ್ಲ ಸರಳ. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನು KSRTC ಬಸ್ಸಿಂದ ವಿಮಲ್ ನೋಡ್ತಿರಲ್ಲ, ಅದನ್ನು ನೋಡಿ ಹುಡುಗರು ಕಲಿತಾವೋ. 4 ದಿನ ನನ್ನ ನೋಡಿ ಹಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವೆ. ಮತ್ತು 1 ವಾರ ಆದ್ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆಯೋದಿಲ್ಲ ಅವಕ್ಕೆ? ಸೆಳಿತೈತಿಲ್ಲ? ಅಷ್ಟೇ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕೋ-ಕೋಲಾ ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7up ಕುಡೀರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ್ದು ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಸ್ಟಿಂಗ್ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಕೋಕೋ-ಕೋಲಾ ಕುಡೀರಿ ಅಂತ ಅಡ್ವರ್ಟೈಸ್ ಐತಿ, ಯಾಕೆ? ರೊಕ್ಕ ತಗೋತಾರ. ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಐತನೂ ಇಲ್ಲ, ಯಾಕೆ? ಚಲೋದು ಪ್ರಚಾರ ಯಾರೂ ಮಾಡಂಗಿಲ್ಲ, ಕೆಟ್ಟದ್ದ ಪ್ರಚಾರ ಮಾಡ್ತಾರೆ. ಚಲೋದು ಯಾರೂ ಪ್ರಚಾರ ಮಾಡಂಗಿಲ್ಲ. ಮಂದಿಗೆಲ್ಲ ಜೋ ದುನಿಯಾ ಮೇ ಹಮ್ ರೇತೆ ಹೇನಾ ಉಸ್ ಸಬ್ಕೋ ಚಾಹಿಯೇ ಪೈಸಾ. ಓಸು ಯಾವ್ಯಾವ ದೊಡ್ಡ ಅಂತದ, ಎಲ್ಲದಕ್ಕೂ ರೊಕ್ಕ ಬೇಕು. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವಂದು ಈಗ ಗುಡಿಸ್ಲಾಗ ಅದನ್. ಕುಡ್ಸಾವಂದು 80 ಲಕ್ಷ ರೂಪಾಯಿ ಮನಿ ಐತಿ, ಕುಡಿಯಾವ ಇನ್ನೂ ಗುಡಿಸಲ್ದಾಗ ಅದಾನ. ನಾ ಇವತ್ತು ಏನೇನು ಹೋಗಿನಿ ಎಲ್ಲ ಬಡವರೇ ಚಟ ಮಾಡೋರು. ತಗಡಿನ ಮನಿ ಅದ, ನೋವಾಗೋದಿಲ್ಲ. ಹೋಗೋದಕ್ಕೆ ನೀ ಚಟ ಬಿಡುವಪ್ಪ ಅನ್ನೋದಕ್ಕೆ ಹೆಂಡತಿ ಕಣ್ಣಾಗ ನೀರು ಬರ್ತೈತಿ. ಯಾಕೆ? ಬಡವರೇ ಚಟ ಮಾಡು. ಶ್ರೀಮಂತರು ಕುಡಿಸ್ತಾರ,
ದೊಡ್ಡ ದೊಡ್ಡ ಮಂದಿ ಏನೈತಿ ಅಂಗಡಿ ಏನೇನು ಹಾಕ್ಯಾರ ಅವ್ರು ಎಂದೂ ಕುಡಿಯಂಗಿಲ್ಲ. ನೀವು ನೋಡ್ರಿ ಅಂಗಡಿಯಾಗ ಕುಂತಿದ್ದು ಯಾವತ್ತೂ ಕುಡಿಯಂಗಿಲ್ಲ, ಆದ್ರೆ ನಿಮ್ಮನ್ನು ಕುಡಿಸಿ ಬಡವರನ್ನಾಗಿ ಮಾಡ್ಯಾರ. ಕುಡಿಯಾವ BMW ಗಾಡ್ಯಾಗ ಅಡ್ಡಾಡನ, ಕುಡ್ದಾವ ಇವ್ ತಗಡಿನ KSRTC ಗತಿ ಇವಂಗ ಬಿಟ್ರೆ ಬೇರೆ ನಡೆಯಂಗಿಲ್ಲ. ನೀವು ಬೇಕಿದ್ರೆ ನೋಡ್ರಿ ಅಡ್ವರ್ಟೈಸ್ ಮಾಡ್ತಾರಲ್ಲ ದೊಡ್ಡ ದೊಡ್ಡ ಮಂದೆಲ್ಲ, ಅವರು ತಿಂಗ್ಳಕ್ಕೊಮ್ಮೆ ಹೊಸ ಗಾಡಿ ತಂದಾರ, ಅವ್ರು ನನಗೆ ರೋಲ್ ಮಾಡಾರ. ಅವ ನನ್ನ ಹೀರೋ ಅನ್ಕೊಂಡ ಅವ ಇನ್ನೂ 10 ವರ್ಷ ಗಾಡಿ ಗಾಡಿಯಾಗ ಅಡ್ಡಾಡಕತ್ತಾನ. ಯಾರು ದೊಡ್ಡವರು ಯಾರು ಸಣ್ಣವರು ಹೇಳ್ಕೊಂತ ಹೋದ್ನಿ ಅಂದ್ರೆ ತಿಳ್ಕೊಬೇಡ್ರಿ, ಇದ್ರ ಬಗ್ಗೆ ಕಂಡಾಪಟ್ಟಿ ಐತಿ. ನಮಗೆ ನೋವಾಗುತ್ತೆ, ದಿವಸ ನೋಡ್ತೀವಲ್ಲ ನಮಗೆ ನೋವಾಗುತ್ತೆ. ಅಂಥವ್ರನ್ನ ಮತ್ತೆ ಎದಿ ಮ್ಯಾಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಅಂಥವ್ರನ್ನ ಹೀರೋ ಅಂತ ಅವ್ನು ಕಟ್ಔಟ್ ಮಾಡಿ ಹಾಲು ಹಾಕೋದು, ಅಂಥವ್ರೇ ದೊಡ್ಡವರು ಅಂತ ಮೆರೆಸ್ರಿ. ನಿಮ್ಮ ಅಭಿಮಾನಕ್ಕೆ ನಾ ಇಲ್ಲ ಅನ್ನಕತ್ತಿಲ್ಲ, ನನ್ನ ಹುಡುಗರಿಗೆಲ್ಲ ಅಭಿಮಾನ ಐತಲ್ಲ ಭಾಳ ಖುಷಿ ಇಲ್ಲ ಅನ್ನಕತ್ತಿಲ್ಲ. ಎಂಥವ್ರನ್ನ ಅಭಿಮಾನಿಗಳಾಗ್ರಿ, ಎಂಥವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಅಂದ್ರೆ ನಿಮ್ಮ ಅವ್ವ ಅಪ್ಪನ ದಿವಸ ಪೂಜೆ ಮಾಡು ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಚಟ ಮಾಡಬೇಡ್ರಿ, ಒಂದಿಷ್ಟು ಚಲೋ ಬದುಕ್ರಿ ಅಂತ ಹೇಳೋವ್ರನ್ನ ಇನ್ಸ್ಪಿರೇಷನ್ನಾಗಿ ತಗೋರಿ. ಇಲ್ಲೇ ಹಾಳಾಗಕತ್ತೈತವ ನಮ್ಮ ಬದುಕು, ಇಲ್ಲೇ ಹಾಳಾಗಕತ್ತೈತಿ. ಅಷ್ಟೆಲ್ಲ ಕೆಟ್ಟದು ಮಾಡ್ರಿ ಅಂತ ಹೇಳೋರೆಲ್ಲ ಆರಾಮದಾರ, ನಾವೆಲ್ಲ ತಿಂದ ಹಾಳಾಗಕತ್ತೀವಲ್ಲ. ಇದು ಬಿಡಿಸ್ಬೇಕು ಅಂತ ಚಟಯಾತ್ರೆ ಮಾಡಿದ್ದಾರೆ. ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಏಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದ್ರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬಾ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದಾನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬೆಳೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಚಂದನ 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 ಚಂದನ
ಜೀವನಾಡಿ ಸ್ಪಂದನ ಚಂದನ ಚಂದನ ಚಂದನ